ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನೀವು ಥಂಬ್ನೈಲ್ ನೋಡಿರ್ತೀರ. ಸೊ ವ್ಯಾಲೆಂಟೈನ್ಸ್ ಡೇಗೋಸ್ಕರ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಫೀಲಿಂಗ್ಸ್ ಏನಿರುತ್ತೆ ಅಂತ ನೋಡೋಣ. ಹಾಗೆ ಇದು ಒಂದು ಜನರಲ್ ರೀಡಿಂಗ್ ಹಾಗೆ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಸೊ ಟೇಕ್ ವಾಟ್ ರೆಸೊನೇಟ್ಸ್ ಟು ಯು ಆ್ಯಂಡ್ ಲೀವ್ ವಾಟ್ ನಾಟ್ ರೆಸೊನೇಟ್ಸ್ ಟು ಯು. ಓಕೆ, ಇನ್ ಕೇಸ್ ನಿಮಗೇನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಅಥವಾ ಕ್ರಿಸ್ಟಲ್ಸ್ನ ಪರ್ಚೇಸ್ ಮಾಡಬೇಕು, ಸೊ ನನ್ನ ಹತ್ರ ಸಿಗುವಂಥ ಎಲ್ಲ ಕ್ರಿಸ್ಟಲ್ಸ್ ಎನರ್ಜೈಸ್ಡ್ ಆಗಿ ನಿಮಗೆ ಸಿಗುವಂಥದ್ದು. ಹಾಗೆ ಹೀಲಿಂಗ್ ಸೆಷನ್ಸ್ ಆರ್ ಎನಿ ಕೋರ್ಸ್, ಟ್ಯಾರೋ ರೀಡಿಂಗ್ ಕೋರ್ಸ್, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್, ರೂನ್ಸ್ ಡಿವಿನೇಷನ್ ಆ್ಯಂಡ್ ಆಲ್ಸೋ ಮನಿ ರೇಕಿ ಕೋರ್ಸ್ ನೀವೇನಾದರೂ ಕಲಿಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಹಾಗೆ ನಿಮ್ಮ ಕ್ಲಾಸಸನ್ನು ನೀವು ಬುಕ್ ಮಾಡ್ಕೊಳ್ಬೋದು. ಆ್ಯಂಡ್ ಐ ವಿಲ್ ಟೀಚ್ ಯು ಆಲ್ಸೋ ಲಾ ಆಫ್ ಅಟ್ರಾಕ್ಷನ್ನ ಕಲಿಬೇಕು ಅಂತ ಇದ್ದರು ಒನ್ ಸೆಷನ್ ನೀವು ಬುಕ್ ಮಾಡ್ಕೋಬೋದು. ಸೊ ಪರ್ಸ್ನಲ್ ರೀಡಿಂಗ್ಸ್ ಆಗಲಿ ಕೋರ್ಸಸ್ ಆಗಲಿ ಫ್ರೀ ಇರೋದಿಲ್ಲ, ಪೇಯ್ಡ್ ರೀಡಿಂಗ್ಸ್ ಇರುತ್ತೆ ಆ್ಯಂಡ್ ಪೇಯ್ಡ್ ಕೋರ್ಸ್ ಇರುತ್ತೆ. ಸೊ ತಡ ಮಾಡೋದು ಬೇಡ, ನೋಡೋಣ ನಿಮಗಾಗಿ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಫೀಲಿಂಗ್ಸ್ ಏನಿದೆ. ಸೊ ವ್ಯಾಲೆಂಟೈನ್ಸ್ ಡೇ ಎನರ್ಜಿ ನಿಮಗೆ ಏನು ಹೇಳ್ತಾ ಇದೆ ನೋಡೋಣ. ಆ್ಯಂಡ್ ಸೊ ಫಸ್ಟಲ್ಲಿ ನಿಮ್ಮ ಪಾರ್ಟ್ನರ್ ಅವರ ನೇಮ್ 3 ಟೈಮ್ಸ್ ಹೇಳಿ ಕಾರ್ಡ್ಸ್ ಜೊತೆ ನೀವು ಕನೆಕ್ಟ್ ಆಗಬೇಕಾಗತ್ತೆ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ? ನೀವು ಯಾರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ ನೋಡ್ತಾ ಇದ್ದೀರಾ, ಆ ಪರ್ಸನ್ ನಿಮ್ಮ ಬಗ್ಗೆ ನಿಜವಾಗ್ಲೂ ಥಿಂಕ್ ಮಾಡ್ತಾರಾ? ಓಕೆ, 4 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಏಸ್ ಆಫ್ ಕಪ್ಸ್, ಏಸ್ ಆಫ್ ವೈನ್ಸ್, ಬ್ಯೂಟಿಫುಲ್. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಆ್ಯಕ್ಷನ್ ಏನು ಈ ಒಂದು ಸಂಬಂಧದ ಬಗ್ಗೆ ನೋಡೋಣ. ಓಕೆ, 10 ಆಫ್ ವೈನ್ಸ್. ಮೇ ಬಿ ಇಲ್ಲಿ ಪ್ರಾಬ್ಲಮ್ಸ್ ತುಂಬ ಇರ್ಬೋದು ನಿಮ್ಮ ಪಾರ್ಟ್ನರ್ಗೆ. ಆ್ಯಂಡ್ ಆಲ್ಸೋ ನಾಟ್ 100% ಕ್ಲಿಯರ್ ಅಂತ ಹೇಳ್ತೀನಿ. 2 ಆಫ್ ಸಾರ್ಟ್ಸ್. ಓಕೆ, ಬ್ಯೂಟಿಫುಲ್ ಕಾರ್ಡ್, ದ ಸನ್ ಕಾರ್ಡ್ ಇದೆ ಇಲ್ಲಿ. ಸೊ ಈ ಒಂದು ಕಾರ್ಡ್ ಇಲ್ಲಿಡೋಣ. ಸೊ ಆ್ಯಕ್ಷನ್ ಪಾಸಿಟಿವ್ ಆಗಿ ನಿಮ್ಮ ಬಗ್ಗೆ ತಗೊಳ್ತಾರೆ ಆ್ಯಂಡ್ ಕರೆಂಟ್ ಎನರ್ಜಿ ಸಹ ಇಲ್ಲಿ ಪಾಸಿಟಿವ್ ಇದೆ. ಸೊ ವೆಯ್ಟ್, ಐ ವಿಲ್ ಎಕ್ಸ್ಪ್ಲೈನ್ ಎವ್ರಿಥಿಂಗ್. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದು ತೊಂದರೆ ಆಗ್ತಾಯಿದೆ, ಯಾವ ವಿಚಾರದಿಂದ ನಿಮಗೆ ತೊಂದರೆ ಆಗ್ತಾ ಇರ್ಬೋದು ಅಥವಾ ಯಾರಿಂದ ತೊಂದರೆ ಆಗ್ತಾ ಇರ್ಬೋದು? ಓಕೆ, ದ ಹರ್ಮಿಟ್ ಆ್ಯಂಡ್ 3 ಆಫ್ ಪೆಂಟಿಕಲ್ಸ್. ಓಕೆ, ಅಟ್ ಲಾಸ್ಟ್ ನಿಮ್ಮ ರಿಲೇಷನ್ಶಿಪ್ಗೆ ಯಾವ ಒಂದು ಗೈಡೆನ್ಸ್? 2 ಆಫ್ ವೈನ್ಸ್, ವೆರಿ ಬ್ಯೂಟಿಫುಲ್. ಸೊ ಇಲ್ಲಿ ಈ ಒಂದು ರಿಲೇಷನ್ಶಿಪ್ಗೆ ಎಸ್ ಆರ್ ನೋ ಅಂತ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವರು ಇಲ್ಲಿ ಒಬ್ಬ ಪಾರ್ಟ್ನರ್ ಅಥವಾ ಒಬ್ಬ ಪರ್ಸನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗನ್ನು ನೋಡ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ಇಲ್ಲಿ ನೋ ಕಾಂಟ್ಯಾಕ್ಟ್ ಅಥವಾ ಬ್ರೇಕಪ್ ಆರ್ ತುಂಬ ಕನ್ಫ್ಯೂಷನ್ಸ್ ಇದೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ, ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅನ್ನುವಂಥ ಪರ್ಸನ್ಸ್ ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ. ಆ್ಯಂಡ್ ಆಲ್ಸೋ ಇಲ್ಲಿ ಪರ್ಸನ್ನ ನೀವು ಆ್ಯಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅಂತಲೂ ಕೆಲವೊಬ್ಬರು ಈ ಒಂದು ರೀಡಿಂಗ್ ನೋಡ್ತಾ ಇದ್ದೀರಾ. ಅದಕ್ಕೆ ಆನ್ಸರ್ ಬೇಕು ಅಂತಲೂ ರೀಡಿಂಗನ್ನು ನೋಡ್ತಾ ಇದ್ದೀರಾ. ಸೊ ಫಸ್ಟು ಇಲ್ಲಿ ನಾನು ಯಾರಿಗೆ ಹೇಳ್ತೀನಿ ಆನ್ಸರ್ ಅಂದರೆ, ಯಾರೆಲ್ಲ ನಿಮಗೆ ಒಬ್ಬರು ಪರ್ಸನ್ ಮೇಲೆ ಇಷ್ಟ ಇದೆ ಬಟ್
ಆಕ್ಸೆಪ್ಟ್ ಮಾಡೋದಾ ಬೇಡವಾ ಅಂತ ನಿಮಗೆ ಸ್ವಲ್ಪ ಡೌಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಆನ್ಸರ್ ಬಂದು ಎಸ್, ನೀವು ಈ ಒಂದು ವ್ಯಕ್ತಿಯನ್ನು ನೀವು ಆಕ್ಸೆಪ್ಟ್ ಮಾಡ್ಬೋದು ನಿಮ್ಮ ಜೀವನಕ್ಕೆ. ಆ್ಯಂಡ್ ಇಲ್ಲಿ ಯಾರೆಲ್ಲ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ ಅಥವಾ ಫೀಲಿಂಗ್ಸ್ ಇದೆಯಾ, ಅವ್ರು ನಿಮ್ಮನ್ನು ಮರೆತು ಮೂವ್ ಆನ್ ಆಗಿದ್ದಾರಾ ಅಂತ ಏನಾದರೂ ಥಿಂಕ್ ಮಾಡ್ತಾಯಿದ್ರೆ ಸ್ಟಿಲ್ ಆ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಪ್ರಾಬ್ಲಮ್ ಬಗ್ಗೆ ಹೇಳ್ತೀನಿ ನಾನು. ಇಲ್ಲಿ ಯಾವುದು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಅಂದರೆ ನಿಮ್ಮ ಪರ್ಸನ್ ಥಾಟ್ಸಿಂದನೇ, ಅವರ ಒಂದು ಓನ್ ಯೋಚನೆಗಳಿಂದ ಈ ಒಂದು ಸಂಬಂಧ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆ್ಯಂಡ್ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಫೈನಾನ್ಷಿಯಲ್ ಪ್ರೆಷರ್ ತುಂಬ ಇದೆ ಈ ವ್ಯಕ್ತಿಗೆ. ಆ್ಯಂಡ್ ತುಂಬ ಸಾಲ ಮಾಡ್ಕೊಂಡಿರ್ಬೋದು, ಡೆಟ್ ಇರ್ಬೋದು ಈ ಪರ್ಸನ್ಗೆ. 3 ಆಫ್ ಪೆಂಟಕಲ್ಸ್ ಇಲ್ಲಿ ಬರ್ತಾ ಇದೆ. ಸೊ 3 ಆಫ್ ಪೆಂಟಕಲ್ಸ್ ಇಲ್ಲಿ ಯಾರಿಗೆ ಅಂತಂದರೆ ಆಲ್ರೆಡಿ ಯಾರೆಲ್ಲ ಮ್ಯಾರೇಜ್ ಆಗಿದ್ದೀರ ಅವರು ಸಹ ಈ ಒಂದು ರೀಡಿಂಗನ್ನು ನೋಡ್ತಾ ಇರ್ಬೋದು. ಆ್ಯಂಡ್ ಮ್ಯಾರೇಜ್ ಲೈಫಲ್ಲಿ ನಿಮಗೆ ತುಂಬ ಇಶ್ಯೂಸ್ ಆಗ್ತಾ ಇರ್ಬೋದು. ನಿಮ್ಮ ಸರೌಂಡಿಂಗ್ಸ್ ಅಥವಾ ಫ್ಯಾಮಿಲಿ ಆರ್ ರಿಲೇಟಿವ್ಸಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಇಲ್ಲಿ ಅವರ ಒಂದು ಬೇರೆಯವರ ಪ್ರಾಬ್ಲಮ್ಸನ್ನು ಅವ್ರ ಮೇಲೆ ಹಾಕ್ಕೊಳ್ತಾ ಇರ್ಬೋದು, ಅಥವಾ ಬೇರೆಯವರ ರೆಸ್ಪಾನ್ಸಿಬಿಲಿಟೀಸನ್ನು ಇವ್ರು ತೊಗೊಳ್ತಾ ಇರ್ಬೋದು. ಅದು ನಿಮಗೆಲ್ಲ ಒಂದು ಕಡೆ ಇಷ್ಟ ಆಗ್ತಾಯಿಲ್ಲ. ಆ್ಯಂಡ್ ಆಲ್ಸೋ ಇದು ಯಾರೆಲ್ಲ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಕಮಿಟ್ ಆಗಿದ್ದೀರಾ, ಅವ್ರಿಗೂ ಇದು ಒಂದು ವಿಚಾರ ನಿಮ್ಮ ಪಾರ್ಟ್ನರಲ್ಲಿ ಇಷ್ಟ ಆಗ್ತಾಯಿಲ್ಲ. ಆ್ಯಂಡ್ ಆ ಒಂದು ವಿಚಾರವಾಗಿ ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ಲಾಂಗ್ ಡಿಸ್ಟೆನ್ಸ್ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು. 2 ಆಫ್ ವ್ಯಾಂಡ್ಸ್ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ಸ್ ಬರ್ತಾ ಇರೋದ್ರಿಂದ ಸೊ ಸಮಥಿಂಗ್ ನಿಮ್ಮನ್ನು ಇಲ್ಲಿ ದೂರ ಮಾಡ್ತಾಯಿದ್ರು, ಬಟ್ ಒಬ್ರಿಗೊಬ್ರು ತುಂಬ ಫೀಲಿಂಗ್ಸ್ ಇಟ್ಕೊಂಡಿದ್ರಿ ಆ್ಯಂಡ್ ತುಂಬ ಪ್ರೀತಿ ಮಾಡ್ತಾಯಿದ್ರಿ. 4 ಆಫ್ ಸಾರ್ಟ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅವರು ನಿಮ್ಮ ಬಗ್ಗೆ ಇವಾಗ ಥಿಂಕ್ ಮಾಡ್ತಿದ್ದಾರೆ. ಕರೆಂಟ್ ಫೀಲಿಂಗ್ಸನ್ನ ನೋಡೋದಾದರೆ ಅವ್ರು ಇನ್ನೂ ಸಹ ನಿಮ್ಮನ್ನು ಮರ್ತಿಲ್ಲ. ಆ್ಯಂಡ್ ಏಸ್ ಆಫ್ ಕಪ್ಸ್, ಏಸ್ ಆಫ್ ವ್ಯಾಂಡ್ಸ್ ಏನಿದೆ ಇಲ್ಲಿ, ಸೊ ಈ ಒಂದು ರಿಲೇಷನ್ಶಿಪ್ ಬಂದು ಇನ್ ಫ್ಯೂಚರ್ ಇದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಒಂದು ಪ್ಯೂರ್ ಲವ್ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಫ್ಯಾಮಿಲಿ ಆರ್ ಫ್ರೆಂಡ್ಸ್ ವಿಚಾರವಾಗಿ ಒಂದು ಡಿಸ್ಟೆನ್ಸ್ ಬಿಲ್ಡ್ ಆಗಿದೆ ಈಗ. ಬಟ್ ಇಲ್ಲಿ ಯಾವುದೇ ರೀತಿ ಚೀಟಿಂಗ್ ಅಥವಾ ನಿಮಗೇನೋ ಮೋಸ ಮಾಡಬೇಕು ಅಂತಾಗಲಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇಲ್ಲ. 4 ಆಫ್ ಸಾರ್ಟ್ಸ್ ಇರೋದ್ರಿಂದ ಬಿಫೋರ್ ಗೋಯಿಂಗ್ ಟು ಬೆಡ್ ಅವರು ಫಸ್ಟ್ ಯೋಚನೆ ಮಾಡೋದೇ ನಿಮ್ಮ ಬಗ್ಗೆ. ಆ್ಯಂಡ್ ಇಲ್ಲಿ ಡೈಲಿ ನೀವು ತುಂಬ ಮಾತಾಡ್ತಾ ಇದ್ರಿ, ತುಂಬ ಕಾಲಲ್ಲಿ ನೀವು ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ರಿ. ಆ್ಯಂಡ್ ಥ್ರೂ ಔಟ್ ದ ಡೇ ಏನಾಯಿತು ಏನಾಗಿಲ್ಲ ಎಲ್ಲ ನಿಮಗೆ ಅಪ್ಡೇಟ್ ಸಿಗ್ತಾಯಿತ್ತು, ನೀವು ಅವ್ರಿಗೆ ಹೇಳ್ತಾ ಇದ್ರಿ. ಬಟ್ ಕರೆಂಟ್ಲಿ ಈಗ ಸ್ಟಾಪ್ ಆಗಿದೆ. ಬಟ್ ಆ ಪರ್ಸನ್ಗೆ ನಿಮ್ಮ ಆ್ಯಬ್ಸೆನ್ಸ್ ಫೀಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಎನರ್ಜಿ ನೋಡೋದಾದರೆ ಸ್ವಲ್ಪ ಅವರು ಬೇಜಾರಲ್ಲಿ ಇರ್ಬೋದು, ಅಥವಾ ವ್ಯಾಲೆಂಟೈನ್ಸ್ ಡೇ ದಿನ ನಿಮಗೆ ಈ ದಿನ ಏನಾದರೂ ನಿಮಗೆ ಮಾತಾಡಿಸ್ತಾರ, ಕಾಂಟ್ಯಾಕ್ಟ್ ಮಾಡ್ತಾರ ಅಂದರೆ ದ ಆನ್ಸರ್ ಈಸ್ 50-50 ಅಂತ ಹೇಳ್ತೀನಿ. ಬಿಕಾಸ್ ದೇ ಆರ್ ನಾಟ್ ರೆಡಿ ಟು ಟೇಕ್ ಇನ್ ಆ್ಯಕ್ಷನ್ ಅಟ್ ದಿಸ್ ಮೂಮೆಂಟ್. ದ ಹರ್ಮಿಟ್ ಕಾರ್ಡ್ ಇರೋದರಿಂದ ಈ ಪರ್ಸನ್ಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಆರ್ ನಿಮಗಿಂತ ತುಂಬ ಎಲ್ಡರ್ ಇರ್ಬೋದು. ಇವರು ಏಜ್ ಗ್ಯಾಪ್ ಸಹ ಇದೆ ನಿಮ್ಮಿಬ್ಬರ ಮಧ್ಯೆ. ನಿಮ್ಮಿಬ್ಬರ ಮಧ್ಯೆ ಏಜ್ ಗ್ಯಾಪ್ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ಏಜ್ ಗ್ಯಾಪ್ ನಿಮ್ಮಿಬ್ಬರ ಮಧ್ಯೆ ಇದೆ. ಆ್ಯಂಡ್ ಅವರ ಒಂದು ಥಾಟ್ ಪ್ರೋಸೆಸ್ ಬೇರೆ ಆ್ಯಂಡ್ ನೀವು ಹೇಗೆ ಥಿಂಕ್ ಮಾಡ್ತಿರೋದು ತುಂಬ ಡಿಫ್ರೆಂಟ್ ಇದೆ. ಬಟ್ ಇಬ್ಬರಿಗೂ ಏನು ಫೀಲಿಂಗ್ಸ್ ಇತ್ತು ಅದು ಡೆಫಿನೆಟ್ಲಿ ಇಟ್ಸ್ ರಿಯಲ್. ಆ್ಯಂಡ್ ಏಸ್ ಆಫ್ ಕಪ್ಸಲ್ಲಿರೋದ್ರಿಂದ ಸೊ ಅಲ್ಲಿ ವೈಟ್ ಪಾರಿವಾಳ ಏನಿದೆ ಒಂದು ರಾಯಲ್ಟಿ ಆರ್ ಪ್ಯೂರಿಟಿನ ಅದು ರೆಪ್ರೆಸೆಂಟ್ ಮಾಡತ್ತೆ. ಆ್ಯಂಡ್ ಆಲ್ಸೋ ವಿತಿನ್ 1 ಮಂತ್ ಆರ್ 1 ಡೇ ಆ್ಯಂಡ್ 10 ಡೇಸ್ವರೆಗೂ ಹೇಳ್ತೀನಿ. ಡೆಫಿನೆಟ್ಲಿ ದೆರ್ ವಿಲ್ ಬಿ ಎ ಲಾಟ್ ಆಫ್ ಚೇಂಜಸ್ ಇನ್ ಯುವರ್ ರಿಲೇಷನ್ಶಿಪ್. ನಿಮ್ಮ ಸಂಬಂಧದಲ್ಲಿ ತುಂಬ ಪಾಸಿಟಿವ್ ಬದಲಾವಣೆಗಳನ್ನ ನೀವು ನೋಡ್ತೀರಾ. 3 ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಮ್ಯಾರೇಜ್ ಬಗ್ಗೆ ನೀವೇನಾದರೂ ಕಮಿಟ್ಮೆಂಟ್ ಪದೇ ಪದೇ ಕೇಳಿದ್ರೆ ನಿಮ್ಗೆ ಹೇಗಾಗತ್ತೆ ಅಂದರೆ ನೀವು ಸುಮ್ಮನೆ, ಬಟ್ ಅವ್ರ ಕಡೆಯಿಂದ ರಿಯಾಕ್ಷನ್ ಬಂದು ನೀವು ಕೇಳ್ಕೊಳ್ಳಿ ಅನ್ನೋದೇ ಆಗಿರತ್ತೆ. ಸೊ ಇದು ಒಂದು ಹೇಳ್ತೀನಿ, ಯಾವತ್ತೂ ಪ್ರೀತಿಯನ್ನು ಬೆಗ್ ಮಾಡಬೇಡಿ. ನೀವು ಪದೇ ಪದೇ ಕೇಳಿದಷ್ಟು ಅವ್ರಿಗೆ ಕೊಡಬಾರ್ದು ಅನಿಸುತ್ತೆ, ನೀವಿನ್ನೂ ಕೇಳಲಿ ಅಂತ ಅನಿಸುತ್ತೆ. ಸೊ ದಟ್ಸ್ ವೈ ಏನು ಮಾಡಿ, ಸೊ ನಿಮ್ಮ ಪಾಡಿಗೆ ನೀವು ಇರಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ದ ಸನ್ ಕಾರ್ಡ್ ಏನು ಬಂದಿತ್ತು,
ದೆರ್ ಈಸ್ ಸಮ್ ವಾಲ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಪಾರ್ಟ್ನರ್. ಕೆಲವೊಂದು ಈಗೋಯಿಸ್ಟಿಕ್ ಬಿಹೇವಿಯರ್ ಇರ್ಬೋದು, ಆ ಒಂದು ಈಗೋಯಿಂದ ಬಿಲ್ಡ್ ಆಗಿದೆ. ಆ ವಾಲ್ ಬಿಲ್ಡ್ ಆಗಿರೋದೇ ಆ ಈಗೋಯಿಂದ. ಸೊ ಈಗೋನ ಯಾವಾಗ ನಿಮ್ಮ ಪರ್ಸನ್ ಸೈಡ್ಗೆ ಇಡ್ತಾರೆ, ಆವಾಗ ನಿಮ್ಮನ್ನು ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ವಿತಿನ್ 1 day or 10 day or within 1 month. There is a lot of positive energy. ಸೊ ಯು ಕ್ಯಾನ್ ಟ್ರಸ್ಟ್ ಯೂನಿವರ್ಸ್. ಆ್ಯಂಡ್ ತುಂಬ ಜನ ಪ್ರೇ ಮಾಡ್ತಾ ಇರ್ಬೋದು ಸರಿ ಆಗಲಿ ಅಂತ. ಸೊ ಸ್ಟಾಪ್. ಓಕೆ, ಯಾಕೆ ಅಂತಂದರೆ ತುಂಬ ಕೇಳ್ಕೊಳ್ಳೋದು, ನಿಮ್ಮ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೂ ನಿಮ್ಗೆ ಒಂದಕ್ಕೊಂದು ಡಿಫ್ರೆನ್ಸೇ ಗೊತ್ತಿರಲ್ಲ. ಸರಿ ಆಗಲಿ ಅಂತ ನೀವು ಪ್ರೆಷರೈಸ್ ಮಾಡಬೇಡಿ. ಸೊ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರೆ ಒಂದು ಮ್ಯಾನಿಫೆಸ್ಟೇಷನ್ ಆದ ನಂತರ ಅದನ್ನು ಲೆಟ್ ಗೋ ಮಾಡಿ. ಓಕೆ, ಒಂದು ವಿಶ್ಗೆ ನೀವು ಯಾವುದಾದ್ರೂ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಯೂಸ್ ಮಾಡಿದ್ದೀರಾ ಅಂತಂದರೆ ವೆಯ್ಟ್ ಅಟ್ಲೀಸ್ಟ್ 1 month. ಓಕೆ, 1 month ಆದರೂ ವೆಯ್ಟ್ ಮಾಡಿ ಆ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಿಮಗೆ ಆನ್ಸರ್ ಕೊಡೋಕ್ಕೆ. ಕ್ವಿಕ್ ಮ್ಯಾನಿಫೆಸ್ಟೇಷನ್ ಸಹ ಇರುತ್ತೆ, ಬಟ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಯುವರ್ ಎನರ್ಜೀಸ್. ಸೊ ನೀವು ವೆಯ್ಟ್ ಮಾಡಲ್ಲ, ಒಂದು ಆದಮೇಲೆ ಇನ್ನೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಈಗ ಯಾವುದಾದ್ರೂ ಒಂದು ರೀಲ್ಸಲ್ಲಿ ಏನಾದರೂ ಬಂತಾ ಅದನ್ನು ಮಾಡೋದು, ಸೊ ಎಕ್ಸ್ಪೆಕ್ಟ್ ಮಾಡೋದು ಇವಾಗಲೇ ಆಗಬೇಕು. ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಯು ಆರ್ ಬ್ಲೇಮಿಂಗ್ ದ ಯೂನಿವರ್ಸ್, ನನಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ ಅಂತ. ಸೊ ವೆಯ್ಟ್ ಅಲ್ವಾ, ಸೊ ಪೇಷನ್ಸ್ ಇರಬೇಕಾಗತ್ತೆ. ಅದು ನಿಮ್ಮ ಒಂದು ಏನು ತಪ್ಪು ಅಂತ ಹೇಳಲ್ಲ, ಬಿಕಾಸ್ ಒಂದು ಪ್ರೀತಿ ಅನ್ನೋದೇ ಹಾಗೆ. ನಿಮಗೆ ತುಂಬ ಏನು ಹೇಳ್ತೀವ, ಆ್ಯಬ್ಸೆನ್ಸ್ನ ನಿಮಗೆ ಟಾಲ್ರೇಟ್ ಮಾಡೋಕ್ಕಾಗ್ತಾರಲ್ಲ, ಅವರ ಡೈಲಿ ಏನು ನಿಮಗೆ ರೂಢಿ ಆಗಿರುತ್ತೆ ಅದು ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಆಕ್ಸೆಪ್ಟ್ ಮಾಡೋಕ್ಕೆ. ಆ್ಯಂಡ್ ಆಲ್ಸೋ ಇಲ್ಲಿ ತುಂಬ ಜನ ಟ್ಯಾರೋ ರೀಡರ್ಸ್ ವಿಡಿಯೋ ನೋಡ್ತಾ ಇರ್ಬೋದು, ಹಾಗೆ ಹೀಲರ್ಸ್ ಸಹ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಈ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಸೊ ಇದಾಗಿತ್ತು ಇವತ್ತಿನ ಟ್ಯಾರೋ ರೀಡಿಂಗ್ ವ್ಯಾಲೆಂಟೈನ್ಸ್ ಡೇಗೋಸ್ಕರ. ಐ ಹೋಪ್ ನಿಮ್ಮ ಜೊತೆ ಇದು ರೆಸನೇಟ್ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಕಮೆಂಟ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು ಕ್ಲೈಮ್ ದಿಸ್ ರೀಡಿಂಗ್. ಓಕೆ, ಥ್ಯಾಂಕ್ ಯು. ಸೊ ಕಮೆಂಟ್ಸಿಂದ ಗೊತ್ತಾಗುತ್ತೆ ಎಷ್ಟು ಜನ ಕಂಪ್ಲೀಟ್ ವಿಡಿಯೋನ ನೋಡಿದ್ದೀರಾ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಆಲ್ಸೋ ನಿಮ್ಮ ವ್ಯಾಲೆಂಟೈನ್ಸ್ ಇದ್ದರೆ ಹೋಗಿ ವಿಶ್ ಮಾಡಿ, ಖುಷಿಯಾಗಿರಿ. ಥ್ಯಾಂಕ್ ಯು.